ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ನೆಲಮಂಗಲ ಹತ್ರ ಇದ್ದೀವಿ. ನೆಲಮಂಗಲ ಅಷ್ಟೇಕುಂಟೆ. ಇಲ್ಲಿ ಸ್ವಾಮಿ ಬಿರಿಯಾನಿ ಹತ್ರ ಬಂದಿರೋಂಥದ್ದು. ಇವ್ರು ಇಷ್ಟು ದಿನ ಆ್ಯಕ್ಚುಲಿ ಬರೀ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಕೊಡ್ತಿದ್ದು ಬಿರಿಯಾನಿ, ಮಟನ್ ಐಟಮ್, ಚಿಕನ್ ಐಟಮ್ಸು. ಸೊ ಇನ್ಮೇಲೆ ಸಾಯಂಕಾಲನೂ ರನ್ ಮಾಡ್ತಿದ್ದಾರೆ. ಆಮೇಲೆ ಒಂದು ಆಫರ್ ಕೂಡ ಇದೆ. 2 ತೊಗೊಂಡ್ರೆ 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ. 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ ಕಬಾಬು, ಫ್ರೈ ಏನು ಬೇಕಾದ್ರೂ ತೊಗೋಬೋದು ಒಂದು ಫ್ರೀಯಾಗಿ. ಸೊ ಅದು ಬಂದು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ವೀಕ್ ಪೂರ್ತಿ 1ನೇ ತಾರೀಕಿಂದ ನೆಕ್ಸ್ಟ್ ಭಾನುವಾರವರೆಗೂ ಒಂದು ವೀಕ್ ಪೂರ್ತಿ ಜುಲೈ 1ನೇ ತಾರೀಕಿಂದ ಈ ಯಾರು ವೀಡಿಯೋ ನೋಡ್ತಿರ್ತೀರೋ ಅವ್ರಿಗೆ ಮಾತ್ರ ವೀಡಿಯೋ ತೋರಿಸಿದ್ರೆ ಒಂದು 2 ಬಿರಿಯಾನಿಗೆ ಒಂದು ಬಿರಿಯಾನಿ ಫ್ರೀ ಕೊಡ್ತಾರಂತೆ. ಅದು ಬಿಟ್ಟರೆ ನಾರ್ಮಲಾಗಿ ಗುರುವಾರ ಫುಲ್ ಡೇ ಬೈ ಟು ಗೆಟ್ ಒನ್ ಫ್ರೀ ಇದೆ. ಆಮೇಲೆ ಭಾನುವಾರ 4 ಗಂಟೆ ಬೆಳಗ್ಗೆಯಿಂದ 10 ಗಂಟೆ ಬೆಳಗ್ಗೆವರೆಗೂ ಬೈ ಟು ಗೆಟ್ ಒನ್ ಫ್ರೀ ಇರೋದು. ಸೊ ಇವತ್ತು ರಾತ್ರಿಯ ಊಟ ಮಟನ್ ಊಟ, ಬಾಡೂಟ, ಸ್ವಾಮಿ ಬಿರಿಯಾನಿ, ನೆಲಮಂಗಲದ ಸ್ವಾಮಿ ಬಿರಿಯಾನಿನಲ್ಲಿ. ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಬರ್ಬೋದು ಡೈರೆಕ್ಟಾಗಿ ಗೂಗಲಲ್ಲಿ ನೋಡಿದ್ರೆ ಸಾಕು ಸ್ವಾಮಿ ಬಿರಿಯಾನಿ ಅಂತ ಬರ್ತಾರೆ. ಸೊ ಬನ್ನಿ ಹೋಗೋಣ ಈಗ. ಚಿಕನ್ ಫ್ರೈ ಅಲ್ಲಿ ಟೇಬಲ್ ಅಂತ ಸರ್, ಇದು ನೆಲಮಂಗಲ ಸ್ವಾಮಿ ಬಿರಿಯಾನಿ ಹೋಟ್ಲಿಂದ ಮಾತಾಡ್ತಾ ಇರೋದು. ಸರ್, ಇದು ಬಂದು ನೆಲಮಂಗಲದ ಹತ್ರ ಬರುತ್ತೆ ಅಶ್ವಗುಂಟೆ ಅಂತ. ನಮ್ಮಲ್ಲಿ ಭಾನುವಾರ ಬೆಳಿಗ್ಗೆ 4 ಗಂಟೆಗೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಸಂಜೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು ಈವ್ನಿಂಗು 6:30ಗೆ ಸ್ಟಾರ್ಟ್ ಮಾಡ್ತೀವಿ. ತಿರ್ಗಾ ರಾತ್ರಿ 10:30 ಗಂಟೆ ಇರುತ್ತೆ. ಇದು ಭಾನುವಾರದ್ದು ಟೈಮಿಂಗು. ಪ್ರತಿದಿನ ಬೇರೆ ದಿನ ಆದರೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆ ಕ್ಲೋಸ್ ಆಗುತ್ತೆ, 6:30ಗೆ ಮತ್ತೆ ರೀಓಪನ್ ಆಗುತ್ತೆ, ಮತ್ತು ನೈಟು 10:30 ಕ್ಲೋಸ್ ಆಗುತ್ತೆ. ನಮ್ಮಲ್ಲಿ ಏನಂದರೆ ಸ್ಪೆಷಲ್ಲು ಮಟನ್ ಬಿರಿಯಾನಿ ಇರುತ್ತೆ. ಮೇಯ್ನ್ ಇರೋದೇ ಮಟನ್ ಐಟಮ್. ಏನಂದರೆ ನಾವು ಒಳ್ಳೆ ಮಟನ್ ಫುಡ್ಡು ಚಾಯ್ಸ್ ಮಾಡ್ತೀವಿ ಅನ್ನೋದೇ ನಮ್ಮಲ್ಲಿ ಇದಿರೋದು. ಹಂಗಾಗಿ ಮಟನೆಲ್ಲ ಹಳ್ಳಿ ಕಡೆ ತರ್ತೀವಿ ಅಂತ. ಈಗ ನಮ್ಮಲ್ಲಿ ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಕುರ್ಮಾ, ಮಟನ್ ಕೈಮಾ, ಮಟನ್ ಚಾಪ್ಸು, ಮಟನ್ ಲಿವರು, ಮಟನ್ ಬೋಟಿ ಗೊಜ್ಜು, ಈ ಮಟನ್ ಐಟಮ್ಲಿ ಇಷ್ಟು ಸಿಗುತ್ತೆ. ಮಟನ್ ಮುದ್ದೆ ಊಟ ಸಿಗುತ್ತೆ. ಚಿಕನಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಡ್ರೈ, ಚಿಕನ್ ಲೆಗ್ ಪೀಸ್, ಚಿಕನ್ ಕಬಾಬ್, ಆಮೇಲೆ ಮತ್ತು ಚಿಕನ್ ಚಾಪ್ ಸಿಗುತ್ತೆ, ಚಿಲ್ಲಿ ಚಿಕನ್ ಸಿಗುತ್ತೆ, ಪುದೀನ ಚಿಕನ್ ಸಿಗುತ್ತೆ. ವಿಶೇಷ ದಿನ ಅಂತಂದರೆ 1-2 ಐಟಮ್ 3 ಐಟಮ್ ಎಕ್ಸ್ಟ್ರಾ ಇರುತ್ತೆ. ಕೈಮಾ ವಡೆ ಈ ಥರ ಐಟಮ್ ಎಕ್ಸ್ಟ್ರಾಗಳು ಮಾಡ್ತಾಯಿರ್ತೀವಿ. ಎಲ್ಲ ಐಟಮ್ ಸಿಗುತ್ತೆ. ಚಿಕನ್ ಮುದ್ದೆ ಊಟದಿಂದ ಹಿಡಿದು ಮಟನ್ ಊಟದಿಂದ ಸಿಗುತ್ತೆ. ಮುದ್ದೆ ಊಟ, ಮಟನ್ ಊಟ ಈ ಥರ ಸಿಗುತ್ತೆ? ಹಾಂ, ಸಿಗುತ್ತೆ. ಮುದ್ದೆ ಊಟ, ಚಿಕನ್ ಊಟ, ಮಟನ್ ಊಟ, ಚಪಾತಿ ಊಟ, ಪರೋಟ ಊಟ ಎಲ್ಲ ಇದೆ. ಸರ್, ಚಿಕನ್ ಊಟ ಬಂದು 180, ಮಟನ್ ಊಟ ಬಂದು 260, ಮಟನ್ ಬಿರಿಯಾನಿ ಬಂದು 250. ಈ ಥರ ಎಲ್ಲ ಒಂದೊಂದು ಇದೆ ಸರ್. ಎಲ್ಲ ಐಟಮ್ ಇದೆ. ಏನೇನು ಕೊಡ್ತೀರಾ ಈ ಮಟನ್ ಊಟ? ಸರ್, ಮಟನ್ ಊಟಕ್ಕೆ ಮಟನ್ ಬರುತ್ತೆ, ಮಟನ್ ಕೈಮಾ ಬರುತ್ತೆ, 1 ಪೀಸ್ ಸಿಂಗಲ್ ಪೀಸ್ ಕೊಡ್ತೀವಿ, ಮುದ್ದೆ ಕೊಡ್ತೀವಿ, ಅದ್ರ ಜೊತೆ ವೈಟ್ ರೈಸ್ ಕೊಡ್ತೀವಿ. ಲಿಮಿಟೆಡ್ ಆಗಿರುತ್ತೆ. ಪ್ರೈಸು ಅಷ್ಟೇ ಇರುತ್ತೆ. ಮಟನ್ ಐಟಮ್ ಯಾವುದು ಲೋ ಕ್ವಾಲಿಟಿ ಇರೋದಿಲ್ಲ, ಎಲ್ಲ ಹೈ ಕ್ವಾಲಿಟಿ ಕೊಟ್ಟಿರ್ತೀವಿ.
ಮತ್ತು ಚಿಕನ್ ಊಟದಲ್ಲೂ ಅಷ್ಟೇ ಚಿಕನ್ ಇರುತ್ತೆ, 2 ಪೀಸ್ ಕಬಾಬ್ ಕೊಡ್ತೀವಿ, ಮುದ್ದೆ ಕೊಡ್ತೀವಿ, ವೈಟ್ ರೈಸ್ ಕೊಡ್ತೀವಿ, ಅದ್ರ ಜೊತೆ 2 ಥರ ಗ್ರೇವಿ ಕೊಡ್ತೀವಿ. ಇದು ಐಟಮ್ ಇರುತ್ತೆ, ಬಾಲ್ಡ್ ಎಗ್ ಇರುತ್ತೆ, ಇನ್ಕ್ಲೂಡ್ ಎಲ್ಲ ಊಟಕ್ಕೂ ಬಾಲ್ಡ್ ಎಗ್ ಇರುತ್ತೆ. ಇದು ಬಿರಿಯಾನಿ ಫೇಮಸ್. ಹಾಂ ಸರ್, ಬಿರಿಯಾನಿ ಪಕ್ಕಾ ಫೇಮಸ್. ಹೆಂಗೆ ಅಷ್ಟೊಂದು ಫೇಮಸ್ ಆಗೋದಕ್ಕೆ ಏನು ಕಾರಣ? ಹೆಂಗೆ ಈ ಹೋಟ್ಲಿಗೆ ನಾವು ಈಗ ಹೋಟ್ಲ್ ಇಟ್ಟೇ 13-14 ವರ್ಷ ಆಗಿದೆ. ಇದು ಹೊಸ ಬ್ರಾಂಚ್, ಇದು 3 ವರ್ಷ ಆಗಿದೆ ಇಟ್ಟು. ಜನ ಸಂಜೆ ಹೊತ್ತು ಓಪನ್ ಮಾಡಿ ಅಂತ ಕೇಳಿರೋದಕ್ಕೆ ಸಂಜೆ ಹೊತ್ತು ಓಪನ್ ಮಾಡ್ತಿರಲಿಲ್ಲ. ಈಗ ಪ್ರೆಸೆಂಟ್ ಸಂಜೆ ಹೊತ್ತು ಓಪನ್ ಮಾಡ್ತಾಯಿದ್ದೀವಿ. ನಮ್ಮದು ಸಂಜೆ ಓಪನ್ ಮಾಡೋದ್ರಿಂದ ಏನಾದರೂ ಒಂದು ಆಫರ್ ಕೊಡೋಣ ಜನಕ್ಕೆ. ಪ್ರತಿ ಗುರುವಾರ ಸರ್ 2 ಬೈ ಗೆಟ್ 1 ಆಫರ್ ಇರುತ್ತೆ. ಪ್ರತಿ ಗುರುವಾರ ಓಪನ್ ಎಷ್ಟು ಗಂಟೆ ಇರುತ್ತೋ ಅಷ್ಟೋ ತನಕನೂ 2 ಬೈ ಗೆಟ್ 1 ಇರುತ್ತೆ. ಅದು ಏನಾದರೂ ಅಟ್ಲೀಸ್ಟ್ ಏನಕ್ಕೆ ಬಿರಿಯಾನಿ ಬೇಡ ಅಂತಂದರೆ ಅದ್ರ ಬದಲು ಕಬಾಬು, ಚಿಕನ್ ಐಟಮ್ ಯಾವ್ದಾರು ತೊಗೋಬೋದು. ಅವ್ರು ಯಾವ ಚಾಯ್ಸ್ ಮಾಡ್ತಾರೆ ಅದು. ಜೊತೆಗೆ ಇನ್ನೊಂದು ಏನಂದರೆ ಭಾನುವಾರ ಬೆಳಗ್ಗೆ 4 ಗಂಟೆಗೆ ಯಾರು ಬರ್ತಾರೋ 4 ಗಂಟೆಯಿಂದ 10 ಗಂಟೆ ಗಂಟನೂ 2 ಬೈ ಗೆಟ್ 1 ಆಫರ್ ಇರುತ್ತೆ ಚಿಕನ್ ಪ್ರತಿ ವಾರ. ಮತ್ತು ಸರ್ ಈಗ ಈಗ ನಿಮ್ಮ ವಿಡಿಯೋ ರಿಲೀಸ್ಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಪ್ರತಿದಿನ 2 ಬೈ ಗೆಟ್ 1 ಆಫರ್ ಕೊಡ್ತೀನಿ. 1 ವೀಕ್ ಕೊಡ್ತೀನಿ ಸರ್. ಎಸ್ ಸರ್, ಪ್ರತಿದಿನ ಫುಲ್ ಡೇ ಸರ್, ಫುಲ್ ಡೇ ಪ್ರತಿದಿನ 2 ಬೈ ಗೆಟ್ 1 ಆಫರ್ ಕೊಡ್ತೀನಿ. ಎಸ್ ಸರ್, 100%. ನಿಮ್ಮ ವೀಡಿಯೋಗೋಸ್ಕರ 1 ವಾರ ಫುಲ್ ಡೇ ಆಫರ್ ಕೊಡ್ತಾಯಿದ್ದೀನಿ. 1 ವೀಕ್ ಫುಲ್ಲು. ಅವ್ರು ಏನಾರು ತೊಗೊಳ್ಳಿ, 2 ಚಿಕನ್ ಏನಾರು ತೊಗೊಳ್ಳಿ, ಇಲ್ಲ ಸೈಡ್ ಸರ್ ತೊಗೊಳ್ಳಿ, ಏನಾರು ಕೈಮ ವಡೆಯಿಂದ ಹಿಡಿದು A to Z ಕಬಾಬಿಂದ ಹಿಡಿದು ಎಲ್ಲ ಇರುತ್ತೆ. ಯಾವ್ದಾರ ತೊಗೋಬೋದು. ಸರ್ ಇದು ನೆಲಮಂಗಲ ಹೋಗೋ ಇದಂದರೆ ನೀವು ಯಶವಂತಪುರ ಕಡೆಯಿಂದ ಬಂದರೆ ಇದು ನೆಲಮಂಗಲ 6 ಕಿಲೋಮೀಟ್ರ್ ಎಕ್ಸಿಟ್ ಇಲ್ಲೇ ಬರುತ್ತೆ. ಫಸ್ಟು ನೆಲಮಂಗಲಕ್ಕೆ ಹೋಗೋಕ್ಕೆ ಎಕ್ಸಿಟ್ ಇದೇ ಇರೋದು. ಅರ್ಶನಗುಂಟೆ ಟೋಲ್ ಅಂತಾರೆ, ಇಲ್ಲಾಂದ್ರೆ ನೆಲಮಂಗಲ ಟೋಲ್ ಅಂತಾರೆ ಇದನ್ನು. ಸ್ವಾಮಿ ಬಿರಿಯಾನಿ ಹೋಟ್ಲಲ್ಲಿ ಬರೀ ಬಿರಿಯಾನಿ ಒಂದೇ ಅಲ್ಲ, ಇಲ್ಲಿ ವೆಜ್ಜಾನ್ ಐಟಮ್ ಸಿಗುತ್ತೆ, ಮಟನ್ ಐಟಮ್ಮು, ಚಿಕನ್ ಐಟಮು ಎಷ್ಟೊಂದಿದ್ದಾವೆ. ಆಮೇಲೆ ಮಟನ್ ಊಟ, ಚಿಕನ್ ಊಟ ಅಂತ ಇದೆ. ನಾವು ಮಟನ್ ಊಟ ತೊಗೊಂಡಿದ್ದೀವಿ. ಮಟನ್ ಊಟದ ಜೊತೆ ಚಿಕನ್ ಬಿರಿಯಾನಿ ಒಂದು, ಮಟನ್ ಬಿರಿಯಾನಿ ಒಂದು, ಆಮೇಲೆ ಮಟನ್ ಕುರ್ಮಾ ಒಂದು ಚೆನ್ನಾಗಿರುತ್ತೆ, ಮಟನ್ ಫ್ರೈ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಚಿಕನ್ ಕಬಾಬು, ಚಿಕನ್ ಫ್ರೈ ತೊಗೊಂಡಿದ್ದೀನಿ. ಊಟಕ್ಕೆ ಬಂದು ನಿಮಗೆ ಮಟನ್ ಕುರ್ಮಾ ಕೊಡ್ತಾರೆ. ಸೊ ನೋಡಿ, ಇಲ್ಲಿರುತ್ತಲ್ಲ ಇದೆ ಊಟ, ರೈಸು, ಮುದ್ದೆ, ಆಮೇಲೆ ಲಿವರ್ ಫ್ರೈ, ಮಟನ್ ಲಿವರು, ಇದು ಕುರ್ಮಾ, ಮಟನ್ ಕುರ್ಮಾ ಒಂದು ಮೊಟ್ಟೆ ಕೊಡ್ತಾರೆ. ಇದು ಮಟನ್ ಊಟ 260 ರೂಪಾಯಿ. ಮಟನ್ ಬಿರಿಯಾನಿ 250, ಚಿಕನ್ ಬಿರಿಯಾನಿ 150 ರೂಪಾಯಿ. ಸೊ ಫಸ್ಟ್ ಯಾವ ಕಡೆ ಹೋಗ್ಬಿಡ್ಲಿ, ಕಬಾಬ್ಗೆ ಹೋಗ್ಬಿಡ್ತೀನಿ ನಾನು. ಫಸ್ಟ್ ಎಲ್ಲೋದ್ರೂ ಚಿಕನ್ ಕಬಾಬ್ನೇ ಟ್ರೈ ಮಾಡಬೇಕು. ಶುಭಾರಂಭ ಶುಭಾರಂಭ ಕಬಾಬು, ದಪ್ಪ ಪೀಸು, ಸಣ್ಣ ಪೀಸ್ ಅಂತೂ ಅಲ್ವೆಲ್ಲ ದಪ್ಪ ಪೀಸು. ಮಜವಾಗಿದೆ. ಕೋಟಿಂಗು ಗರ್ಗರಿಯಾಗಿದೆ. ಎಷ್ಟೋ ಜನಕ್ಕೆ ಇಷ್ಟ. ಹೊರಗಡೆ ಕಬಾಬ್ ಅಂದರೆ ಹೊರಗಡೆ ಗರ್ಗರಿಯಾಗಿರಬೇಕು, ಕಡಿತಿದ್ರೆ. ಆಮೇಲೆ ಒಳಗಡೆ ಸಾಫ್ಟ್ ಆಗಿರೋ ಚಿಕನ್ ಇರಬೇಕು, ಬಾಯಲ್ಲಿ ನೀರು ಬರಬೇಕು ತಿಂತಿದ್ರೆ ಅಂತ ಅನಿಸ್ತಿರ್ತಲ್ಲ, ಹಂಗೆ ಇದೆ ಒಟ್ಟಿನಲ್ಲಿ. ಹೊರಗಡೆ ಲೇಯರ್ ಫುಲ್ ಗರ್ಗರಿಯಾಗಿ ಸಾಕಾಗಿದೆ. ಆಹಾ, ಜ್ಯೂಸಿ ಚಿಕನ್ ಮಸ್ತಾಗಿದೆ. ಹೆಂಗಿದೆ ನೋಡಿ ಚಿಕನ್ ಫ್ರೈ, ಮನೇಲಿ ಮಾಡೋ ಥರ ಇದೆ ಚಿಕನ್ ಫ್ರೈ. ಅವಾಗ ನೋಡ್ಬೇಕಾರೆ ಹಾಕ್ಬೇಕಾರೆ ನೋಡ್ತಿದ್ದೆ ನಾನು. ನೋಡಿ ಹೆಂಗಿದೆ, ಸೇಮ್ ಮನೇಲಿ ಮಾಡೋ ಥರ ಮಸಾಲೆ ಹಾಕಿ ಮಾಡಿದರೆ. ಆಹಾ ಹಾ, ಫುಲ್ ಸಾಫ್ಟ್ ಆಗೋಗಿದೆ ಚಿಕನ್ ಗುರು. ಮನೆ ಮಸಾಲ ಸೇಮ್ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇವೆಲ್ಲ ಹಾಕಿ ಮಾಡ್ತಾರಲ್ವ, ಮಿಕ್ಸಿಲಿ ರುಬ್ಬಿ ಮಾಡ್ತಾರಲ್ವ, ಸೇಮ್ ಟು ಸೇಮ್ ಹಂಗೆ ಇದೆ. ಸ್ವಲ್ಪ ಖಾರ ಇದೆ, ಸ್ಪೈಸಿ ಇದೆ, ಗ್ರೀನ್ ಚಿಲ್ಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ, ಸ್ವಲ್ಪ ಪೆಪ್ಪರು, ಮಜಾ ಇದೆ. ನೋಡಿ ಮಟನ್ ಫ್ರೈ, ಓಹೋ ಎಲ್ಲ ಚರ್ಬಿ ಪೀಸೇನಾ? ಚರ್ಬಿ ಪೀಸೆ ಗುರು, ಎಲ್ಲ ಚರ್ಬಿ ಪೀಸೆ. ಚರ್ಬಿ ಪೀಸು ಸ್ವಲ್ಪ ಆಯ್ಲಿ ಜಾಸ್ತಿನೇ ಇದೆ. ಆಹಾ ಹಾ, ಉಪ್ಪು ಖಾರ ಜಾಸ್ತಿನೇ ಇದೆ. ಇದು ಪೆಪ್ಪರ್ ಹಾಕಿದ್ದಾರೆ, ಒಣಮೆಣ್ಸಿನ್ಕಾಯಿ ಏನು ಪೌಡ್ರು, ಅದ್ರ ಜೊತೆ ಪೆಪ್ಪರ್ ಪೌಡ್ರು ಯಥೇಚ್ಛವಾಗಿದೆ. ಆಯ್ಲಿ ಮಾಂಸ, ಆಮೇಲೆ ಅದ್ರ ಜೊತೆ ಚರ್ಬಿ ಮಾಂಸ ಬೇರೆ ಇದೆ. ಚಳಿ ವೆದರ್ ಮಾತ್ರ ಇಂಥ ಪೀಸ್ ಸಿಗಬೇಕು. ಅಯ್ಯೋ, ಅದು ಪೆಪ್ಪರ್ ಟೇಸ್ಟ್ ಮಾತ್ರ ಸಾಕಾಗಿದೆ ಗುರು. ಮಟನ್ ಕಡಿತಿದ್ರೆ ಆ ಫ್ಲೇವರ್ ಮಜವಾಗಿದೆ. ಮಟನ್ ಫ್ರೈ ಸೂಪರಾಗಿದೆ.
ಎತ್ತಿದ್ರೆ ಗದೆ ಗದೆನೇ ಬಂದ್ಬಿಡ್ತು. ಹೆಂಗಿದೆ ಗುರು ಮಟನ್ ಚಾಪ್ಸು? ಇಷ್ಟ ಆಯ್ತಾ ನಿಮಗೆಲ್ಲ? ಪಾರ್ಸಲ್ ಕೊಟ್ಬಿಡಾ? ಕಳಿಸ್ಬಿಡ್ಲಾ ಪಾರ್ಸಲು? ಸ್ವಲ್ಪ ಡ್ರೈ ಅನಿಸುತ್ತೆ ಇದು ಮಟನ್ ಫ್ರೈ. ಸ್ಪೈಸಿ ಇದೆ, ಉಪ್ಪು ಖಾರ ಜಾಸ್ತಿ ಇದೆ, ಪೆಪ್ಪರ್ ಪೌಡರ್ ಜಾಸ್ತಿ ಯೂಸ್ ಮಾಡಿರ್ತಾರೆ. ಮತ್ತು ಇದರಲ್ಲಿ ಮಸಾಲೆ ಆಮೇಲೆ ಇದರಲ್ಲೂ ಸ್ವಲ್ಪ ಸೇಮ್ ಸ್ಪೈಸಿ ಮತ್ತು ಪೆಪ್ಪರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ. ಬಟ್ ಮಟನ್ ಮಾತ್ರ ಸಕ್ಕತ್ತಾಗಿದೆ. ಇಂಡರ್ ಮಟನು ಮರಿದ ಗೊತ್ತಿಲ್ಲ ಇದು. ಚರ್ಬಿ ಮಾಂಸ ಮಾತ್ರ ಅದ್ಭುತವಾಗಿದೆ ಅವರು. ನೋಡಿದ್ರೆ ಮಾಂಸ ಪ್ಲಸ್ ಚರ್ಬಿ ಎರಡು ಇದೆ. ನಮಗೊಂದು ಸಿಕ್ಕಾಪಟ್ಟೆ ಇಷ್ಟ ಈ ಥರ ಮಾಂಸ ಇದ್ದರೆ. 3 ಪ್ಲೇಟ್ ಇದ್ರೂ ತಿನ್ನಾಕ್ಬಿಡ್ತೀನಿ. ಹಾಂ, ಊಟಕ್ಕೆ ಹೋಗೋಣ. ಮುದ್ದೆ ಸಿಗುತ್ತೆ ಇಲ್ಲಿ ಧಾರಾಳವಾಗಿ. ಮುದ್ದೆನ ಕೇಳ್ಬಿಟ್ಟು ತಗೊಂಡು ತಿನ್ನಿ. ಆಮೇಲೆ ಸೇರ್ವ ತಗೊಳ್ಳ ಇಲ್ಲ ಮಟನ್ ಕುರ್ಮಾದಲ್ಲಿ ಹಜ್ಬಿಡ್ಲಾ, ಮುಳುಗಿಸ್ಬಿಟ್ಟು ಹಿಂಗೆ ಎತ್ತಬೇಕು. ತಗೋಬೇಕಾದ್ರೆ ಆ ಥರ ಗಮ್ಮಂತಿತ್ತು. ಸ್ವಲ್ಪ ಜಿಡ್ಡೆಲ್ಲ ಇದೆ ಮಾಂಸ. ಒಟ್ಟಿನಲ್ಲಿ ಚರ್ಬಿ ಮಾಂಸ ಹೆಂಗಿದೆ ಗೊತ್ತಾ? ಮಾಂಸಗಳು ಮಾತ್ರ ಕ್ವಾಲಿಟಿ ಸಾಕಾಗಿದೆ ಗುರು. ಚರ್ಬಿನೇ ಬಿದ್ದೈತೆ. ಇದ್ರದ್ದೇ ಎಣ್ಣೆ ಎಲ್ಲ ಹೇಳ್ತಾ ಇರೋದು. ಈ ಥರ ಚರ್ಬಿ ಜೊತೆ ಈ ಥರ ಒಂದು ಕಂಡ ಮಾಂಸ ತಗೊಂಡು ಹಂಗೆ ಕೈಯಿಂದನೇ ಬಿದ್ದೋಗ್ತೈತೆ ಗುರು ಮಾಂಸ. ಅಷ್ಟೊಂದು ಸಾಫ್ಟಾಗಿ ಹೋಗಿದೆ, ತಿಂದೋಗಿದೆ. ಒಂದೊಂದು ತೂತು ಮುದ್ದೆ ನಿಂತ್ಕೊಂಡು ಒಂದೊಂದು ಪೀಸ್ ತಿನ್ಕೊಂಡು ಹೆಂಗಿರುತ್ತೆ ಗುರು. ಮಟನ್ ಊಟ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 260 ರೂಪಾಯಿ ಇಷ್ಟಕ್ಕೆ. ಆಮೇಲೆ ಲಿವರು ಕೊಡ್ತಾರೆ. ಲಿವರ್ ಮಾತ್ರ ಗಟ್ಟಿಯಾಗಿ ಪೆಪ್ಪರಲ್ಲೆಲ್ಲ ಎತ್ಬಿಟ್ಟಿದ್ದಾರೆ. ಹೆಂಗಿದೆ ನೋಡಿ, ಫುಲ್ಲು ತಿಕ್ಕಾಗಿದೆ ಇದು ಗ್ರೇವಿ. ಫುಲ್ ಪೆಪ್ಪರಿಶ್. ಮಟನ್ ಸಾಂಬಾರು ಅಂತೂ ಸಕಲಾಗಿತ್ತು. ಮಟನ್ ಕುರ್ಮಾ ಸಾಂಬಾರು ಕಾಂಟ್ರಾಸ್ಟ್. ಸೇರ್ವ ಬಾಯಿ ರುಚಿ ಸಕಲಾಗಿದೆ. ಫ್ಲೇವರು ಸಕಲಾಗಿದೆ. ಮಟನ್ ಫ್ಲೇವರು ಜಾಸ್ತಿ ಸಿಗುತ್ತೆ. ಆಮೇಲೆ ಇದ್ರ ಜೊತೆ ಇದನ್ನು ತಗೊಂಡ್ರೆ ಒಂದು ಲಿವರು ಒಂಥರ ರುಚಿಯಾಗಿದೆ, ಸಾಫ್ಟಾಗಿದೆ. ಆಮೇಲೆ ಅಲ್ಲಿ ಹಾಕಿರೋ ಗ್ರೇವಿ ಏನಿದೆ ಗಟ್ಟಿಯಾಗಿ, ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರುತ್ತೆ. ಆ ಒಂದು ಟೇಸ್ಟ್ನ ಇದು ಡಾಮಿನೇಟ್ ಮಾಡಿಬಿಡುತ್ತೆ. ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿದೆ ಗುರು. ಮುದ್ದೆ ನಾನು ಇದನ್ನೇ ಎತ್ಕೊಂಡು ತಿನ್ನಬೇಕು ಅನ್ನೋ ಅನಿಸ್ತೈತೆ. ನಾರ್ಮಲಾಗಿ ಸೇರ್ವಾಗಿರುವ ತಿನ್ನೋ ಬದಲು ಇದಕ್ಕೆ ಅದ್ದಿದ್ರೆ ಹೆಂಗಿರುತ್ತೆ ನೋಡಿ. ಬೇಕಾದ್ರೆ ಮುದ್ದೆ ತೋರಿಸ್ತೀನಿ. ಏನಿದೆ ಇದು, ಈ ಗ್ರೇವಿ ತಿಕ್ಕಾಗಿದೆ, ಮುದ್ದೆ ಸಕ್ಕತ್ತಾಗಿ ಗಟ್ಟಿಯಾಗಿ ಹೊಂದ್ಕೊಳ್ಳುತ್ತೆ. ಈ ಮುದ್ದೆ ಗಂಟಲ್ಲಿ ಸಾವ್ರ್ಕೊಂಡು ಹೋಗ್ತಿದ್ರೆ ಹಂಗೇನೇ ಫ್ಲೇವರ್ ಸಕ್ಕತ್ತಾಗಿದೆ, ಮಜವಾಗಿದೆ. ಚಿಕನ್ ಬಿರಿಯಾನಿ 4 ಪೀಸು ಮೇಲ್ಗಡೆ ಹಾಕ್ಬಿಟ್ಟವ್ರೆ. ಸ್ವಲ್ಪ ಬಿರಿಯಾನಿ ಇವಾಗ ಬಿಸಿ ಮಾಡಿದ್ದು ದಮ್ ಹೊಡೆದಿದ್ದು. ಇದಕ್ಕೆ ಅವರು ಮಸಾಲೆ ಪೌಡ್ರು ಚೆನ್ನಾಗಿ ಹಾಕಿದ್ರು. ಚಕ್ಕೆ ಲವಂಗನ ಎಲ್ಲ ಫುಲ್ ಪುಡಿ ಮಾಡಿ ಹಾಕಿದ್ದಾರೆ ಇದಕ್ಕೆ. ಪ್ಲಸ್ ಆಮೇಲೆ ಉಂಡೆ ಚಕ್ಕೆನೂ ಹಾಕಿರ್ತಾರೆ. ಆಮೇಲೆ ಅವರು ಸಪ್ರೇಟ್ ಪೌಡ್ರ್ ಇತ್ತು, ಬಿರಿಯಾನಿ ಪೌಡ್ರು, ಅದನ್ನು ಹಾಕಿದ್ರು ಗುರು. ಅದು ಹಾಕಿದ ತಕ್ಷಣ ಒಂಥರ ಗಮ್ ಅಂತಿತ್ತು ಫ್ಲೇವರು. ಪಳ ಅಂತ ಹೊಳಿತೈತೆ ಹಂಗೇನೆ ಬಿರಿಯಾನಿ ರೈಸು. ರೈಸು ಜಾಸ್ತಿ ಉದುದ್ರಾಗಿಲ್ಲ. ಸ್ವಲ್ಪ ಮುದ್ದೆ ಇರೋದ್ರಿಂದ ನಿಮಗೆ ಮಾಯಿಶ್ಚರ್ ಇರುತ್ತೆ. ಬಾಯಿಗೆ ಇಟ್ಟಿದ ತಕ್ಷಣ ಬಿರಿಯಾನಿ ಜಾಸ್ತಿ ಅಗಿಯೋಂಗೆ ಇಲ್ಲ. ಆವಾಗ ಒಂದು ಮಾಯಿಶ್ಚರ್ ಇರೋ ರೈಸು ಕರ್ಗೋಗ್ಬಿಡೋದು ಹಂಗೇನೆ ಬಾಯಲ್ಲಿ. ಅಗಿಯೋದಕ್ಕೆ 2 ಸರಿ ಅಗಿದ್ರೆ ಸಾಕು, ನುಂಗ್ಬಿಡ್ತೀರ ನೀವು. ಆ ಥರ ಇದೆ ಫ್ಲೇವರು. ಚೆನ್ನಾಗಿದೆ. ಸ್ವಲ್ಪ ಟ್ಯಾಂಗಿ ಫ್ಲೇವರು ಕೊಟ್ಟಿದ್ದಾರೆ ಇವರು ಆ್ಯಕ್ಚುಲಾಗಿ. ನಿಂಬೆಹಣ್ಣೆಲ್ಲ ಹಾಕಿದ್ರು ಆ್ಯಕ್ಚುಲಿ. ಸ್ವಲ್ಪ ಟೊಮೊಟೊ ನಿಂಬೆಹಣ್ಣೆಲ್ಲ ಹಾಕಿದ್ದಾರೆ. ಸ್ವಲ್ಪ ಟ್ಯಾಂಗಿ ಫ್ಲೇವರು ಜೊತೆಗೆ ಆ ಒಂದು ಸ್ಪೈಸಸ್ಸು ಜಾಸ್ತಿ ಫ್ಲೇವರ್ ಸಿಗುತ್ತೆ. ಯಾಕಂದರೆ 2 ಮಾಮೂಲಿ ಉಂಡೆ ಚಕ್ಕೆ ಲವಂಗ ಅನಾನಸ್ ಇವೆಲ್ಲ ಹಾಕಿ ಜೊತೆಗೆ ರುಬ್ಕೊಂಡು ಕೂಡ ಪೌಡ್ರ್ ಹಾಕಿದ್ರು. ಅದು ನಿಮಗೆ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಸ್ಪೈಸಸ್ ಫ್ಲೇವರು ಮಜವಾಗಿದೆ. ಈ ಬಿರಿಯಾನಿ ಜುಲೈ 1ನೇ ತಾರೀಕಿಂದ ಜುಲೈ 7ನೇ ತಾರೀಕುವರೆಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಯಾರಾದರೂ ಬನ್ನಿ, ಈ ವಿಡಿಯೋನ ತೋರಿಸಿ. 2 ಬಿರಿಯಾನಿಗೆ 1 ಬಿರಿಯಾನಿ ಕೊಡ್ತಾರೆ, 2 ಬಿರಿಯಾನಿಗೆ ಇಲ್ಲಾಂದರೆ 1 ಕಬಾಬ್ ಕೊಡ್ತಾರೆ, 2 ಬಿರಿಯಾನಿಗೆ ಇಲ್ಲಾಂದರೆ 1 ಚಿಕನ್ ಫ್ರೈ ಕೊಡ್ತಾರೆ. ಎಂಜಾಯ್ ಮಾಡಿ ಈ ವಿಡಿಯೋ ತೋರಿಸ್ಬೇಕಾದ್ರೆ. ತೋರಿಸಿದ್ರೆ ಕೊಡೋದ. ಅದು ಬಿಟ್ಟರೆ ನಾರ್ಮಲಾಗಿ ಭಾನುವಾರ 4 ಗಂಟೆಯಿಂದ 10 ಗಂಟೆವರೆಗೂ ಬೈ ಟು ಗೆಟ್ ಒನ್ ಫ್ರೀ ಇದೆ ರೆಗ್ಯುಲರಾಗಿ. ಅದಾದಮೇಲೆ ಗುರುವಾರ ಫುಲ್ ಡೇ ಬೈ ಟು ಗೆಟ್ ಒನ್ ಫ್ರೀ ಇರುತ್ತೆ. ಎಂಜಾಯ್ ಮಾಡಿ. ನಾನು ಮಟನ್ ಬಿರಿಯಾನಿ ಕಡೆ ಹೋಗ್ಬಿಡ್ತೀನಿ.
ಸೇಮ್ 4-5 ಪೀಸ್ ಇದೆ. 1 2 3 4 ಪೀಸ್ ಇದೆ. ಆಮೇಲೆ ರೈಸು ಚಿಕನ್ ಬಿರಿಯಾನಿಗೆ ಇದಕ್ಕೆ ಬೇರೆ ಬೇರೆ ಫ್ಲೇವರ್ ಇರೋ ಥರ ಇದೆ, ಮತ್ತು ಮಸಾಲೂ ಬೇರೆ ಬೇರೆ ಥರನೇ ಇದೆ. ರೈಸ್ ಎತ್ಕೊಂಡ್ರೆ ಸಾಫ್ಟ್ ಆಗಿದೆ ಒಟ್ಟಿನಲ್ಲಿ. ಇದು ಸ್ವಲ್ಪ ಉದುರಾಗಿದೆ, ಸ್ವಲ್ಪ ಮುದ್ದೆ ಥರ. ಆಹಾ, ಅದು ಸ್ವಲ್ಪ ಸ್ಪೈಸಿಯಾಗಿ, ಸ್ವಲ್ಪ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿರೋ ಥರ ಇದೆ. ಇದು ಫ್ಲೇವರು ಒಂಥರ ಮೈಲ್ಡ್ ಆಗಿದೆ, ಜಾಸ್ತಿ ಸ್ಪೈಸಿ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ ಮಟನ್ ಫ್ಲೇವರು. ನಾನು ಆಗಲೇ 2-3 ಡಿಶಸ್ ನೋಡಿಸ್ದೆ ನಿಮಗೆ. ಚರ್ಬಿ ಜಾಸ್ತಿ ಮಟನಲ್ಲಿ, ಚರ್ಬಿ ಮಟನ್ ಇರುವಂಥದ್ದು. ಚರ್ಬಿ ಎಲ್ಲ ಹಿಡ್ಕೊಂಡು ನಿಮಗೆ. ಆಮೇಲೆ ತುಪ್ಪನೂ ಹಾಕಿರ್ತಾರೆ, ತುಪ್ಪ ಫ್ಲೇವರು ಜೊತೆ ಚರ್ಬಿ ಫ್ಲೇವರು ರೈಸಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಆ ಥರ ಸಿಕ್ಕರೇನೇನೆ ಮಟನ್ ಫ್ಲೇವರು, ಆ ಜಿಡ್ಡೆಲ್ಲ ಸಿಗಬೇಕು ರೈಸಲ್ಲಿ ನಿಮಗೆ, ಅವಾಗೇ ಮಜಾ. ಇಲ್ಲ ಹೇಳ್ದಲ್ಲ, ನೋಡಿ ಇದೆಲ್ಲ ಚರ್ಬಿ, ಸೈಡಲ್ಲಿರೋದೆಲ್ಲ ಚರ್ಬಿ, ಪಳ ಅಂತ ಹೊಳಿತಿದೆಯಾ, ಇದೆಲ್ಲ ಚರ್ಬಿ ಮಾಂಸ ರೈಸ್ ಜೊತೆನೇ ತಿನ್ನಬೇಕು, ಮಜಾ. ಚೆನ್ನಾಗಿದೆ, ಅಮ್ಮಂತಿರುತ್ತೆ ತಿನ್ನಬೇಕಾದ್ರೂ. ತಿನ್ಮೇಲೂ ಅಷ್ಟೇ ರುಚಿ ಮಾತ್ರ ಬಾಯಿಗೆ ಸಖತ್ ಇಷ್ಟ ಆಗುತ್ತೆ. ಅರ್ಶಿನಕುಂಟೆ ನೆಲಮಂಗಲ ನಿಮಗೆ ಫಸ್ಟ್ ಎಕ್ಸಿಟಲ್ಲೇ ಸಿಗೋವಂಥದ್ದು. 100 ಮೀಟರಲ್ಲಿ ಸಿಕ್ಬಿಡುತ್ತೆ ನಿಮಗೆ ಸ್ವಾಮಿ ಬಿರಿಯಾನಿ. ಚೆನ್ನಾಗಿದೆ, ಒಂದ್ಸರಿ ವಿಸಿಟ್ ಮಾಡ್ಬೋದು ನೀವು. ಫುಲ್ ಡೇ ಇರುತ್ತೆ ಇವಾಗ ಸ್ವಾಮಿ ಬಿರಿಯಾನಿ. ಫಸ್ಟೆಲ್ಲ ಬರೀ ಮಧ್ಯಾಹ್ನ ಮಾತ್ರ ಸಿಕ್ತಿತ್ತು, ಈಗ ಫುಲ್ ಡೇ ಇದೆ ಸ್ವಾಮಿ ಬಿರಿಯಾನಿ. ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಂದು ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.